ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ. ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಕರ್ಮ ಯಾವುದು, ಅಕರ್ಮ ಯಾವುದು? ಈ ವಿಷಯದಲ್ಲಿ ಪಂಡಿತರು ಕೂಡ ಭ್ರಾಂತರಾಗಿರುವರು. ಆದ್ದರಿಂದ ನಿನಗೆ ಕರ್ಮ ಮತ್ತು ಅಕರ್ಮದ ಸ್ವರೂಪವನ್ನು ಸರಿಯಾಗಿ ತಿಳಿಸುವೆನು. ಇದನ್ನು ನೀನು ತಿಳಿದರೆ ಜನನ ಮರಣ ಚಕ್ರವಾದ ಸಂಸಾರದಿಂದ ಬಿಡುಗಡೆ ಪಡೆಯುವೆ. ಸಂಸಾರವೇ ಜನನ ಮರಣದ ಚಕ್ರ ಎಂಬುದಾಗಿ ಭಗವಂತ ಹೇಳುತ್ತಿದ್ದಾನೆ. ಹಾಗಾದರೆ ಸಂಸಾರ ಯಾಕೆ ಬೇಕು ಎಂಬುದು ಎಲ್ಲರಿಗೂ ಬರುವ ಸಂದೇಹ. ಸಾರವಿಲ್ಲದ ಅಂದರೆ ಬಯಕೆಗಳಿಲ್ಲದ ಜೀವನವೇ? ಈ ಭೂಮಿಯಲ್ಲಿ ಬದುಕಬೇಕು ಎಂದರೆ ಸಂಸಾರ ಬಹಳ ಮುಖ್ಯ. ಕರ್ಮ ಅಕರ್ಮಗಳನ್ನು ಮಾಡುವುದೇ ಈ ಸಂಸಾರಕ್ಕಾಗಿ. ಸಂಸಾರದ ಅವಶ್ಯಕತೆಯೇ ಇಲ್ಲವೆಂದ ಮೇಲೆ ಕರ್ಮ ಅಕರ್ಮ ತಿಳಿದು ಮಾಡುವುದಾದರೂ ಏನಿದೆ? ಸಂಸಾರವನ್ನೇ ಬಿಟ್ಟರಾಯಿತು. ಹೇಳುವುದು ಸುಲಭ, ಆದರೆ ಈ ಭೂಮಿಗೆ ಬರುವ ಹಿಂದೆ ಯಾವ ಆಶಯ ಅಥವಾ ಕಾರಣ ಇತ್ತೋ ತಿಳಿಯದು. ಆದರೆ ತಾಯಿ ಗರ್ಭದಿಂದ ಹೊರಬಂದ ಮರುಕ್ಷಣವೇ ಬಯಕೆಯ ಬುಗ್ಗೆ ಅರಳಿ ಬೇಕಾದ್ದು ಬೇಡಾದ್ದು ಎಲ್ಲವನ್ನೂ ನನ್ನದಾಗಿಸಿಕೊಳ್ಳಲು ಹೋರಾಟ ಶುರುವಾಗುತ್ತದೆ. ಕಂಡಿದ್ದೆಲ್ಲ ಬೇಕೆಂಬ ಆಸೆ ಜೇಡರ ಬಲೆಯಂತೆ ನಮ್ಮನ್ನೇ ಸುತ್ತಿ ರೇಷ್ಮೆ ಹುಳು ತನ್ನ ಗೂಡಿನೊಳಗೆ ಬಂಧಿಯಾಗುವಂತೆ ಮನುಷ್ಯ ಈ ಲೋಕದ ಮೋಹಪಾಶದಲ್ಲಿ ಬಂಧಿಯಾಗುತ್ತಾನೆ. ಸಂಸಾರವೆಂದರೆ ಕುಟುಂಬವಲ್ಲ, ಅಥವಾ ಗಂಡ ಹೆಂಡತಿಯರ ದಾಂಪತ್ಯದ ಬದುಕೂ ಅಲ್ಲ. ಬದಲಾಗಿ ಈ ಲೋಕದಲ್ಲಿ ಭಗವಂತನ ಆಶೋತ್ತರಗಳನ್ನು ಈಡೇರಿಸಲು ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯ ಅಥವಾ ಯಾವುದೇ ಜೀವಿ ತನ್ನ ಕರ್ಮದಿಂದ ಬಂಧಿಯಾಗಿ ಮೋಹಪಾಶದಲ್ಲಿ ಸಿಕ್ಕಿ ಬಿಡಿಸಿಕೊಳ್ಳಲಾರದ ಬಂಧನದಿಂದ ತನಗರಿವಿಲ್ಲದಂತೆ ಬಂಧಿಯಾಗುವುದು. ಈ ಬಂಧನ ಬಿಡಿಸಿಕೊಳ್ಳುವ ಸುಲಭೋಪಾಯವೆಂದರೆ ಕರ್ಮ ಹಾಗೂ ಅಕರ್ಮವನ್ನು ಸರಿಯಾಗಿ ತಿಳಿದು ಆಚರಿಸುವುದು. ಹರಿ ಓಂ.